ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾರತದಲ್ಲಿ ಮತ್ತೊಂದು ಟೆರರ್ ಅಟ್ಯಾಕ್ ಆಗಿದೆ. ಇದು ಟೆರರ್ ಅಟ್ಯಾಕ್ ಹೌದಾ, CNG ಬ್ಲಾಸ್ಟ್, ಈ ರೀತಿಯ ಅನುಮಾನಗಳಿಗೆ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಈ ತನಿಖೆ ಕಂಪ್ಲೀಟ್ ಆಗಿ ಉತ್ತರ ಬರೋಕ್ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಜನರ ನಡುವೆ ಎಟ್ಟಗೆ ಹಳೆಯ ಆದ್ರೆ ಪ್ರತಿ ಬಾರಿ ಚರ್ಚೆಗೆ ಒಳಪಡುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಲ್ಲಾ ಮುಸಲ್ಮಾನರು ಟೆರರಿಸ್ಟ್ಗಳಲ್ಲ, ಆದ್ರೆ ಟೆರರಿಸ್ಟ್ಗಳೆಲ್ಲರೂ ಕೂಡ ಮುಸಲ್ಮಾನರೇ ಯಾಕಾಗಿರ್ತಾರೆ? ಇಸ್ಲಾಂ ಧರ್ಮ ನಿಜಕ್ಕೂ ಕೂಡ ಮತ್ತೊಬ್ಬರನ್ನ ಕೊಲ್ಲು ಅನ್ನೋದನ್ನ ಹೇಳ್ಕೊಡುತ್ತಾ? ಈ ರೀತಿಯ ಪ್ರಶ್ನೆಗಳು ಚರ್ಚೆಗೆ ಒಳಪಟ್ಟಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಕೂಡ ಬಹುತೇಕ ಇದೇ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಕೊಂಡಿರುತ್ತೆ. ಹಾಗಂದ ಮಾತ್ರಕ್ಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಿಂದೂ ಮುಸ್ಲಿಂ ನಡುವೆ ಧರ್ಮದ ಬೆಂಕಿಯನ್ನ ಹಚ್ಚೋ ಪ್ರಯತ್ನವಾಗ್ಲಿ ಅಥವಾ ಯಾವುದೋ ಒಂದು ಧರ್ಮವನ್ನ ಕಂಪ್ಲೀಟ್ ಆದ ಹೊಣೆಗಾರರನ್ನಾಗಿ ನಿಲ್ಲಿಸಿ, ತಪ್ಪುಗಾರರನ್ನಾಗಿ ನಿಲ್ಲಿಸಿ ನಿಮ್ಮಿಂದಲೇ ತಪ್ಪಾಗ್ತಿದೆ ಅಂತ ಹೇಳುವ ಪ್ರಯತ್ನವನ್ನ ಮಾಡ್ತಿಲ್ಲ. ಬದಲಾಗಿ ಈ ಟೆರರ್ ಅಟ್ಯಾಕ್ ಆದಾಗಲೆಲ್ಲವೂ ಕೂಡ ಅಲ್ಲೊಮ್ಮೆ ಇಲ್ಲೊಮ್ಮೆ ಚರ್ಚೆಯಾಗಿ ಕೆಲವೊಮ್ಮೆ ಉತ್ತರ ಸಿಕ್ಕರೂ ಕೂಡ ಸಿಗದಂತಾಗಿರುವ ಪ್ರಶ್ನೆಗಳಿಗೆ ಒಂದು ಕರೆಕ್ಟ್ ಆದ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಇದಕ್ಕಾಗಿಯೇ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೂ ಹಾಗೆ ಉಗ್ರವಾದಕ್ಕೂ ಕನೆಕ್ಷನ್ ಅನ್ನ ತರ್ತಾ ಇರುವ ನಿಟ್ಟಿನಲ್ಲಿ ಹುಟ್ಟಿರುವ ಅನೇಕ ಅನುಮಾನಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಲಿಕ್ಕೆ ಅಂತ ಹೇಳಿ ವಿಶೇಷ ಆಹ್ವಾನಿತರಿದ್ದಾರೆ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತಿದ್ದೀನಿ. ಮೊದಲಾಗಿ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೌಲಾನಾ ಶಫಿ ಸಹದಿ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ, ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾನು ಮೊದಲನೇದಾಗಿ ಸಾದಿಕ್ ಪಾಷಾ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಈ ಘೋಷಣೆಯನ್ನ ಕೂಗಿ ಅಟ್ಯಾಕ್ ಮಾಡಲಾಗ್ತಾ ಇದೆ, ಮನುಷ್ಯರನ್ನ ಕೊಲ್ಲಲಾಗ್ತಾ ಇದೆ. ಹೀಗಾಗಿ ಟೆರರಿಸ್ಟ್ಗಳೆಲ್ಲರೂ ಕೂಡ ಮುಸಲ್ಮಾನರೇ ಆಗ್ತಿದ್ದಾರೆ ಅನ್ನೋ ಆರೋಪ. ಏನ್ ಹೇಳ್ತೀರಿ ಮೇಡಮ್? ಫಸ್ಟ್ ನಾನು ಹೇಳ್ತೀನಿ, ಇಸ್ಲಾಂಗೆ ಮತ್ತೆ ಟೆರರಿಸ್ಟ್ಗೆ ಕನೆಕ್ಷನ್ ಇಲ್ಲ. ಇಸ್ಲಾಂ ಹೆಸರು ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ದಿಲ್ಲಿನಲ್ಲಿ ಆಗಿದೆಲ್ಲ ಅದು ತುಂಬಾ ದುಃಖ ಇದೆ ನಮಗೆ, ತುಂಬಾ ನಾವು ಇದರಲ್ಲಿ ಬೇಜಾರಾಗಿದ್ದೀವಿ. ಇನ್ನೊಂದು ಏನಂದ್ರೆ ನೋಡಿ, ಅಲ್ಲಿ ಟೆರರ್ ಅಟ್ಯಾಕ್ ಆಗಿದೆಲ್ಲ ಅದು ಇನ್ನೂ ಇಷ್ಟುವರೆಗೂ ಟೆರರಿಸ್ಟು ಅಟ್ಯಾಕ್ ಅಂತ ಹೇಳಲಿಲ್ಲ, ಬೇರೆ ಒಂದು ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿದ್ರೆ ನಮ್ಮ ಶತ್ರು ದೇಶದಿಂದ ಅಟ್ಯಾಕ್ ಆಗಿರೋದು ನಿಜವಾಗಿ ಹೇಳಿದ್ರೆ. ಈಗ ನಮಗೆ ಒಂದು ಬೇಜಾರು ಇದಾಗ್ತಾ ಇದೆ, ಯಾವಾಗ ನೋಡಿದ್ರೇನು ಎಲೆಕ್ಷನ್ ಟೈಮ್ ಆಗಿ ಅಟ್ಯಾಕ್ ಆಗುತ್ತೆ, ಯಾಕೆ ಅಮಾಯಕರು ಸಾಯ್ತಾರೆ, ಯಾಕೆ ಇಂಥ ಇದಕ್ಕೆ ಈ ಆಪರೇಷನ್ ಸಿಂಧೂರ್ ನಡೀತಲ್ಲ, ನಡೆದು ಇನ್ನೂ 8 ತಿಂಗಳು 1 ವರ್ಷ ಆಗಲಿಲ್ಲ, 2ನೇ ಅಟ್ಯಾಕು. ಆವಾಗಲೇ ಕರೆಕ್ಟಾಗಿ ಜವಾಬ್ ಕೊಟ್ಟಿದ್ರೆ ಇದು ಆಗ್ತಾ ಇಲ್ಲ. ನೋಡಿ, ಟೆರರಿಸ್ಟ್ಗೆ ಯಾವುದು ಧರ್ಮ ಇಲ್ಲ, ಯಾವುದು ಜಾತಿ ಅಲ್ಲ, ಅವನು ಆತಂಕವಾದಿ ಅವನು. ಆದರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಇದೆ, ಒಂದು ಸೀಮೆ, ಒಂದು ಚಿಕ್ಕ ಇದಕ್ಕೆ ಪ್ರಾಣ ತಗೊಳ್ಳೋದು ಹರಾಮು, ಅಂದರೆ ಅದು ಮಾಡಬಾರ್ದು ಅಂತಿದ್ದೆ. ಇದು ಪ್ರಾಣ ತಗೊಳ್ಳೋರಿಗೆ ನಮ್ಮ ಎಲ್ಲ ಮುಸ್ಲಿಂ ಸಮುದಾಯ, ನಮ್ಮ ಗುರುಗಳು ಆಗಲಿ, ನಮ್ಮ ಎಲ್ಲರೂ ಆಗಲಿ, ಇವರನ್ನು ಬೈಕಾಟ್ ಮಾಡ್ತೀವಿ. ಇಂಥವ್ರಿಗೆ, ಇಂಥ ಟೆರರಿಸ್ಟ್ಗೆ ವರ್ಷ ಜೈಲಿನಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ, ಅದು ಮಾಡಬಾರ್ದು. ಅದು ನೋಡಿ, ಈ ಇದರಲ್ಲಿ ಕೈ ಆರ್ದಿದ್ದೆ 7 ಡಾಕ್ಟರ್ಗಳು ಹೆಸರು ಬರ್ತಾ ಇದೆ, ಡಾಕ್ಟರ್ ಅಂತ ಇದ್ದಾರಲ್ಲ, ಅವ್ರಿಗೆ ಅದೇ ದಿಲ್ಲಿನಲ್ಲಿ ಇಂಡಿಯಾ ಗೇಟು ಇದು ಚಾಂದ್ನಿ ಚೌಕ್ ಇದೆ, ಆ ಪಬ್ಲಿಕ್ನಲ್ಲಿ ಬಿಟ್ಟು ಪಬ್ಲಿಕ್ಗೆ ಕೊಡಬೇಕು. ಇಂಥವ್ರಿಗೆ ಪಬ್ಲಿಕ್ ಸಾಯಿಸಿದ್ರೆ ಇನ್ನೊಂದ್ಸಲಿ ಇದೆಲ್ಲ ಆಗಲ್ಲ. ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್, ಹಾಗಾದ್ರೆ ಇದು ಧರ್ಮದ ಹೆಸರಲ್ಲಿ ಆಗ್ತಾ ಇರುವ ಅಟ್ಯಾಕ್ ಅಲ್ಲ ಅಂತ ಹೇಳಿ ಹೇಗೆ ನಾವು ಕನ್ಸಿಡರ್ ಮಾಡೋದು? ನೋಡಿ, ಈಗಾಗಲೇ ನಡೆದಿರುವ ಘಟನೆಯನ್ನು ನಾವು ಟಿವಿನಲ್ಲಿ ನೋಡ್ತಿದ್ವಿ. ಎಲ್ಲಿ ಕೂಡ ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಯಾರು ಘೋಷಣೆ ಮಾಡಿಲ್ಲ, ನಾನಂತೂ ಕೇಳಿಲ್ಲ. ಎಲ್ಲಾದ್ರೂ ಆ ಕ್ಲಿಪ್ಪಿಂಗ್ ಇದ್ರೆ ಇದೊಂದು ಅಟ್ಯಾಕ್ ಅಂತ ಪ್ರತ್ಯೇಕವಾಗಿ ಈ ಅಟ್ಯಾಕ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಈ ಘೋಷಣೆ ಮಾಡ್ತಾರೆ ಅಂತ ಹೇಳುವಾಗ ಈ ಬಾರಿ ನಡೆದಿದ್ಯಾ ಅಂತ ನನ್ನ ಪ್ರಶ್ನೆ ಇರೋದು. ಈ ಬಾರಿ ಅಂತದ್ದು ಏನು ನಡೆದಿಲ್ಲ. ಸೊ ಈ ಮುಸಲ್ಮಾನರು ಯಾರು ಇದನ್ನ ನೋಡ್ಬಿಟ್ಟು ಸಂತೋಷ ಪಡುವಂಥದ್ದು ಏನೂ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಇದು ಧರ್ಮದ ಆಧಾರದ ಮೇಲೆ ಮಾಡುವಂತ ಕೆಲಸ ಇಲ್ಲ. ಇದು ಬಂದು ಯಾವುದೇ ಒಂದು ಪೊಲಿಟಿಕಲ್ ರೀಸನ್ಗೋಸ್ಕರ, ಪೊಲಿಟಿಕಲ್ ಆಂಗಲ್ ನೋಡ್ಬೇಕಾಗಿದೆ. ಯಾರೇ ಮಾಡಿದ್ರು ಒಂದು ವೇಳೆ ಪೊಲಿಟಿಕಲ್ ಆಂಗಲ್. ಇವ್ ನೋಡಿ, ಇವರೊಂದು ಪ್ರಶ್ನೆ ಮಾಡಿದ್ರು, ಯಾಕೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ನಡೆಯುತ್ತೆ ಅಂತ. ಇಂಥ ಕೆಲಸಗಳು ಪೋಲರೈಸೇಷನ್ ಆಫ್ ವೋಟ್ ಆಗತ್ತೆ. ಯಾರು ಮಾಡಿಸಿದಂತ್ರ ನಾವು ಹಿಡಿಬೇಕಾದ್ರೆ ಮತ್ತೆ ನಮ್ಮ ಹೆಸರಲ್ಲಿ ಯಾಕೆ ಮಾಡ್ತಾರೆ? ಇಸ್ಲಾಮಿಕ್ ಟೆರರಿಸಂ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಅಥವಾ ಧರ್ಮದ ಹೆಸರಲ್ಲಿ, ಅದರಲ್ಲೂ ಇಸ್ಲಾಂ ಧರ್ಮದ ಹೆಸರಲ್ಲಿ ಈ ರೀತಿಯ ಆತಂಕವಾದಿ ಕೃತ್ಯಗಳು ಆಗ್ತಾನೆ ಇಲ್ಲ ಅಂತ ಹೇಳ್ತಿದ್ದೀರಾ? ಮುಸಲ್ಮಾನರಲ್ಲಿ ಟೆರರಿಸ್ಟ್ಗಳು ಇದ್ದಾರೆ,
ಇಲ್ಲಿರೋತಕ್ಕಂಥ ಟೆರಿಸ್ಟ್ ತಾನಲ್ಲ, ಅವ್ನು ಮುಸಲ್ಮಾನ್ ಅಲ್ಲ. ರೈಟ್, ಅವನು ಮುಸಲ್ಮಾನ್, ಅವರು ಕನೆಕ್ಷನ್ ಅಲ್ಲ. ವ್ಯಾಖ್ಯಾನ ಕೊಡ್ತಾ ಇದಾರೆ. ಮುಸಲ್ಮಾನರಲ್ಲಿ ಟೆರರಿಸ್ಟ್ಗಳಿದ್ದಾರೆ. ಬೃಂದನ್ವಾಲಾ ಗ್ರೂಪ್ ನಲ್ಲಿ ನೀವು ನೋಡಿರುವ ಈ ಘಟನೆ ಯಾವುದು, ಇಂದಿರಾ ಗಾಂಧಿ ಅವರನ್ನ ಕೊಂದಾಕಿದ ಬೃಂದನ್ವಾಲಾ ಗ್ರೂಪ್, ಅವರಲ್ಲಿ ಕೂಡ ಸಿಖ್ ಸಮುದಾಯದಲ್ಲಿ ಟೆರರಿಸ್ಟ್ಗಳಿದ್ದಾರೆ. ನಕ್ಸಲೈಟ್ಸ್ ನಲ್ಲಿ ಟೆರರಿಸ್ಟ್ಗಳಿದ್ದಾರೆ. ಮತ್ತೆ LTT ನಲ್ಲಿ ಟೆರರಿಸ್ಟ್ಗಳಿದ್ರು, ತಮಿಳ್ ಹಿಂದೂಸ್ ಅಂತ ಹೇಳ್ಕೊಳ್ಳುವ. ಸೊ ಹಾಗಾಗಿ ಎಲ್ಲಾ ಸಮುದಾಯ, ಯಾಕೆ ಕ್ರಿಶ್ಚಿಯನ್ಸ್ ನಲ್ಲಿ ಟೆರರಿಸ್ಟ್ ಇದ್ದಾರೆ. ಹಾಗಾಗಿ ಮುಸಲ್ಮಾನರ ಸಮುದಾಯದಲ್ಲಿ ಕೂಡ ಕೆಲವರು ತೀವ್ರವಾಗಿ ಕೆಲಸ ಮಾಡೋರು ಇದ್ದಾರೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ನಮ್ಮ ಸಮುದಾಯ ಆಗ್ಲಿ ಇಲ್ಲ ನಮ್ಮ ಧರ್ಮ ಆಗ್ಲಿ ಅವ್ರನ್ನ ಬೆಂಬಲಿಸೋದಿಲ್ಲ. ಅವ್ರು ಮಾಡೋದು ತಪ್ಪು ಅಂತಾನೆ ನಾವು ಘೋಷಿಸ್ತೀವಿ. ಕುರಾನ್ ಅವರ ವಿರುದ್ಧವಾಗಿ ಇದೆ. ಮನ್ ಕತಲ ಮುಆಹಿದನ್ ಲಮ್ ಯರಹ ರಾಯತಲ್ ಜನ್ನ ಅಂತ ಹದೀಸ್ ಹೇಳ್ಕೊಳುತ್ತೆ ಸಹೀಹ್ ಬುಖಾರಿನಲ್ಲಿ. ಪಂಡಿತರು ಇಲ್ಲಿದ್ದಾರೆ. ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಂದಾಕ್ತಾನೋ, ಅದರಲ್ಲಿ ಕೂಡ ಮುಸ್ಲಿಮೇತರನ್ನು ಕೊಂದಾಕ್ತಾನೋ, ಅವನಿಗೆ ಸ್ವರ್ಗದ ಪರಿಮಳ ಕೂಡ ಅವನಿಗೆ ಮುಟ್ಟಲ್ಲ ಅಂತ ಹದೀಸ್ ಹೇಳ್ಕೊಳುತ್ತೆ. ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮ ಕತಲನ್ ನಾಸ್ ಜಮಿಯಾ. ಯಾವ ಒಬ್ಬ ವ್ಯಕ್ತಿ, ಇದು ಕುರಾನಿನ ಸೂಕ್ತ, ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಒಬ್ಬ ವ್ಯಕ್ತಿಯನ್ನು ಕೊಂದಾಕ್ತಾನೋ ಅವನು ಇಡೀ ಪ್ರಪಂಚದ ಮಾನವರನ್ನು ಕೊಂದಾಕಿರುವ ಸಮ ಅಂತ ಕುರಾನ್ ಹೇಳ್ಕೊಳುತ್ತೆ. ಸರಿ ಮೌಲಾನ ಸರ್, ಈಗ ನೋಡಿ, ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕಿಸ್ತಾನದಲ್ಲಿರೋ, ನಾನು ಡೆಲಿಬ್ರೇಟ್ ಆಗಿ ಹೇಳ್ತಾ ಇದ್ದೀನಿ, ಪಾಕಿಸ್ತಾನದಲ್ಲಿರೋ ಸುಬಾನಲ್ಲಾ ಮಸೀದಿಯನ್ನ ಟಾರ್ಗೆಟ್ ಮಾಡಿ ಹೊಡಿತಾರೆ. ಯಾಕಂದ್ರೆ ಅದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಟ್ರೈನಿಂಗ್ ಹಬ್ ಆಗಿತ್ತು ಅಂತ ಕಾರಣಕ್ಕೆ. ಈಗ ಪಾಕಿಸ್ತಾನದಲ್ಲಿರುವ ಸುಬಾನಲ್ಲಾ ಮಸೀದಿಯನ್ನ ಆಪರೇಷನ್ ಸಿಂಧೂರದ ಭಾಗವಾಗಿ ಹೊಡೆದಾಕಿದ್ದು ಫರೀದಾಬಾದ್ ನಲ್ಲಿ ಇರ್ತಕ್ಕಂಥ ಅಲ್ಫಲಾ ಯೂನಿವರ್ಸಿಟಿ ಪಕ್ಕದ ಮಸೀದಿಯ ಮೌಲ್ವಿಗೆ ದ್ವೇಷಕ್ಕೆ ಕಾರಣ ಯಾಕಾಗಬೇಕು? ಆತ ಇಲ್ಲಿ ಕುತ್ಕೊಂಡು ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ಪ್ಲಾನಿಂಗ್ ನಲ್ಲಿ ಭಾಗ ಯಾಕಾಗಬೇಕು ಅಂತ. ಸ್ಮಿತಾ, ಒಂದು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ಮಿತಾ ಸಮೇತವಿರುವಂಥ ಪತ್ರಿಕಾ ನಮ್ಮ ಮಾಧ್ಯಮದವರು ಒಂದು ಸ್ಲೋಗನ್ ಇವತ್ತಿನಿಂದ ಬದಲಾವಣೆ ಮಾಡಲೇಬೇಕು. ಎಲ್ಲ ಮುಸಲ್ಮಾನರು ಟೆರರಿಸ್ಟ್ ಅಲ್ಲ, ಬಟ್ ಟೆರರಿಸ್ಟ್ಗಳೆಲ್ಲ ಮುಸಲ್ಮಾನರು, ಅದು ತಪ್ಪು. ಈ ಡೈಲಾಗ್ ಅನ್ನು ಸ್ಮಿತಾ ಸಮೇತವಿರುವಂತ ಎಲ್ಲ ಮಾಧ್ಯಮ ಮಿತ್ರರು ಅದನ್ನು ಚೇಂಜ್ ಮಾಡಲೇಬೇಕು. ಯಾಕೆಂದ್ರೆ 2 ನಿಮಿಷದಲ್ಲಿ ನಾನು ಅದನ್ನು ನಿಮಗೆ ಇದು ಹೇಳ್ತೀನಿ. ಎಲ್ರಿಗೂ ಗೊತ್ತಿದೆ, ಮೇರಿಲ್ಯಾಂಡ್ ಯೂನಿವರ್ಸಿಟಿ ರಿಪೋರ್ಟ್ ಇದೆ ಅಮೆರಿಕದ್ದು. ಇದು ಇಂಡಿಯಾದಲ್ಲಿ ನಡೆದಂತ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಅವರು ಸಂಪೂರ್ಣವಾದಂಥ ವಿವರ ಕೊಟ್ಟಿದ್ದಾರೆ. 1-2% ಮಾತ್ರ ಮುಸಲ್ಮಾನರ ಹೆಸರಿದೆ. 98% ಇಂಡಿಯಾದಲ್ಲಿ ಆದಂತಹ ಯಾವುದೇ ಆತಂಕಕಾರಿ ಉಗ್ರವಾದಿ ಕೃತ್ಯಗಳಿರಲಿ, ಅದಕ್ಕೆಲ್ಲ ಮಾಯೋಯಿಸ್ಟ್ ಆಗಿರಲಿ, ಈಗಾಗಲೇ ಸ್ನೇಹಿತರು ಹೇಳಿದಂತೆ LTT ಆಗಿರಲಿ, ಬೇರೆ ಎಲ್ಲ ಇದು ಜವಾಬ್ದಾರರು ಅಂತ ಹೇಳಿ ಅಮೆರಿಕಾದ ಮೇರಿಲ್ಯಾಂಡ್ ಯೂನಿವರ್ಸಿಟಿಯ ರಿಪೋರ್ಟಲ್ಲಿ, ಅದೇ ರೀತಿ ಭಾರತದ ಹಲವಾರು ರಿಪೋರ್ಟ್ಗಳು ವರದಿಗಳು ಕೊಟ್ಟಿದೆ. ಅದರಲ್ಲಿ ಯಾರು ಈಗ ನೋಡಿ, ಮಹಾತ್ಮ